ಈಸ್ವಿನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ಜಿಲ್ಲೆಗೆ ಪೌರಾಡಳಿತ ಸಚಿವರ ರಹೀಂ ಖಾನ್ ಭೇಟಿ. ಜಿಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪರಿಶೀಲನೆ ದಿನಾಂಕ 21/6/2024ರಂದು ಮಾನ್ಯ ಪೌರಾಡಳಿತ ಮತ್ತು ಸಚಿವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಲಾಯಿತು. ಈಗಾಗಲೇ ಅಗತ್ಯ ಅನುದಾನವನ್ನು ಕೋಲಾರ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿ, ಉದ್ಯಾನವನ, ಕೆರೆಗಳ ಪುನಶ್ಚೇತನಕ್ಕೆ ನೀಡಿದ್ದು, ಈ ಸಂಬಂಧ ತುರ್ತಾಗಿ ಕಾರ್ಯಪ್ರವೃತ್ತರಾಗಲು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಾನ್ಯ ಸಚಿವರು ನಗರದ ಇಂದಿರಾ ಕ್ಯಾಂಟೀನ್ಗೆ ಖುದ್ದಾಗಿ ಭೇಟಿ ನೀಡಿ ಆಹಾರದ ಗುಣಮಟ್ಟ ಮತ್ತು ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ನಡೆಸಿ ಪ್ರತಿದಿನ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಅನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿದ್ದು, ಅದರ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ನಡೆಸಿ ವರದಿಯನ್ನು ಪಡೆದುಕೊಂಡರು. ಹಾಗೂ ಹೊಸ ಮೆನುವಿನ ಆಧಾರದಲ್ಲಿ ಆಹಾರವನ್ನು ನೀಡಲು ಸೂಚಿಸಿದರು. ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಎಸ್ಡಬ್ಲ್ಯೂಎಂ ಭೇಟಿ ನೀಡಿ ಇನ್ನೂ ಕಾರ್ಯಾರಂಭ ಮಾಡದಿರುವ ಬಗ್ಗೆ ಆಕ್ಷೇಪಿಸಿ ಅಧಿಕಾರಿಗಳಿಗೆ ಬೇಗನೆ ಕಾರ್ಯಪ್ರವೃತ್ತರಾಗಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸಭೆಯಲ್ಲಿ ಆದೇಶಿಸಿದರು. ಸಭೆಯಲ್ಲಿ ಮಾನ್ಯ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು, ಅಪರ ಜಿಲ್ಲಾಧಿಕಾರಿಗಳು ಕೋಲಾರ, ಜಿಲ್ಲಾ ಯೋಜನಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಅಲಿಖಾನ್, ಕೋಲಾರ. ಸಪೋರ್ಟ್ ಮಾಡಿದ್ದಾರೆ. ಏನಂತಂದ್ರು, ಬೆಂಗಳೂರಿನಲ್ಲಿ ಹೆಂಗೆ ಎ ಖಾತಾ ಬಿ ಖಾತಾ ಕೊಡ್ತಾರೆ ಎಲ್ಲರಿಗೆ, ಈ ಥರ ಎಲ್ಲ ಇಡೀ ಸ್ಟೇಟ್ನಲ್ಲಿ ಎಲ್ಲರಿಗೆ ಎ ಖಾತಾ ಬಿ ಖಾತಾ ಕೊಡಬೇಕು. ಕೋಲಾರ್ನಲ್ಲಿ ಮಿನಿಮಮ್ ಅರ್ಧಕ್ಕಿಂತ ಜಾಸ್ತಿ ಎಲ್ಲರೂ ಮನೆ ಕಟ್ಟಿದ್ದಾರೆ, ಅಂಗಡಿ ಕಟ್ಟಿದ್ದಾರೆ. ಅವರಿಗೆ ಎಲ್ಲ ಫೆಸಿಲಿಟೀಸ್ ಬೇಕು. ರೋಡ್, ಡ್ರೈನ್, ಲೈಟ್, ನೀರು, ಆ ಥರ ಫೆಸಿಲಿಟೀಸ್ ಬೇಕು. ಬಟ್ ಅವರು ಟ್ಯಾಕ್ಸ್ ಕಟ್ಟೆಲ್ಲ ಹೊಂಟಿದ್ದಾರೆ. ಯಾಕಂದರೆ ಅವರಿಗೆ ಮೋಟೇಷನ್ ಇಲ್ಲ, ಮುನ್ಸಿಪಾಲ್ಟಿನಲ್ಲಿ ರಿಕಾರ್ಡ್ಸ್ ಇಲ್ಲ, ಅದ್ರ ಸಲಗೆ ಟ್ಯಾಕ್ಸ್ ಕೊಡಲು ಹೊಂಟಿದ್ದಾರೆ. ಅದರಿಂದ ಟ್ಯಾಕ್ಸ್ಲಿಂದ ಡಿಪಾರ್ಟ್ಮೆಂಟ್ಗೆ ಲಾಸ್ ಇದೆ ಮತ್ತು ಪಬ್ಲಿಕ್ಗೆ ಆಲ್ಸೋ ತುಂಬ ಪ್ರಾಬ್ಲಮ್ ಇಶ್ಯೂ ಇದೆ. ಅದ್ರ ಸಲಗೆ ಅದು ಕ್ಲಿಯರ್ ಆಗಿದೆ. ಒಂದು 3 ಮಂತ್ಸ್ನಲ್ಲಿ ಇಡೀ ಕೋಲಾರ, ಇಡೀ ಕರ್ನಾಟಕನಲ್ಲಿ ಎಲ್ಲರಿಗೆ ಅದು ಎ ಖಾತಾ ಬಿ ಖಾತಾ ಅಂತ ಕೊಡೋದು ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ಲಿ ಮತ್ತೆ MLA ಅವರು ನಾವು ಎಲ್ಲರಿಗೆ ಟ್ರೇಡ್ ಲೈಸೆನ್ಸ್ ಮೊದಲು ಟ್ರೇಡ್ ಲೈಸೆನ್ಸ್ ಮೊದಲು ಏನಿತ್ತು, ಒಂದು ವರ್ಷ ರಿನ್ಯೂವಲ್ ಇತ್ತು. ಈಗ ಆ ಥರ ಬೇಡ, ಮಿನಿಮಮ್ 5 ವರ್ಷ ಕೊಡಬೇಕು. ಅವರು ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ನಲ್ಲಿ ತಿರ್ಗೋದು ಅದು ಕೆಲಸ ಮಾಡಬಾರ್ದು ಅಂತ. ಇದು ಟ್ರೇಡ್ ಲೈಸೆನ್ಸ್ಗೆ ಯಾರು ಏನೋ ಬಿಸ್ನೆಸ್ ಮಾಡಲಿ ಅವ್ರಿಗೆ 5 ವರ್ಷ ಕೊಡಬೇಕು ಮಿನಿಮಮ್ ಅಂತ. ಅದು ಒಂದು ಹೊಸದು ಆಗಿದೆ. ಮತ್ತು ಇಲ್ಲಿ ಟ್ಯಾಕ್ಸ್ನಲ್ಲಿ ಏನಾಗಿದೆ, ಒಂದು 10 ವರ್ಷ ಆಗಲಿ, 20 ವರ್ಷ ಆಗಲಿ, 5 ವರ್ಷ ಆಗಲಿ, ಅವ್ರು ಮೊದಲು 1-2 ಅಂಗಡಿ ಇತ್ತು, ಬಿಲ್ಡಿಂಗ್ 1 ಫ್ಲೋರ್ದು ಇತ್ತು. ಈಗ 5 ಫ್ಲೋರ್, 2 ಫ್ಲೋರ್, 3 ಫ್ಲೋರ್ ಎಕ್ಸ್ಟ್ರಾ ಆಗಿದೆ. ಬಟ್ ಟ್ಯಾಕ್ಸ್ ಏನು ಕಟ್ಲತ್ತಾರ ಅವರು, ಒಂದೇ ಅಂಗಡಿದು ಆದರೂ 1 ಫ್ಲೋರ್ದು ಕಟ್ಲತ್ತಾರೆ, 2 ಫ್ಲೋರ್, 3rd ಫ್ಲೋರ್ದು ಅದ್ರಿಗೆ ಡ್ರೋನ್ಲಿಂದ ಸರ್ವೆ ಮಾಡಿ ಎಲ್ಲ ಕರೆಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿ ಅದು ಟ್ಯಾಕ್ಸ್ ವಸೂಲಿ ಮಾಡೋದು ಸಿಸ್ಟಮ್ ರೆಡಿ ಮಾಡಿಸ್ಲತ್ತಿದ್ದು ಹೊಸ. ಮತ್ತು ಇದರಲ್ಲಿ ನೀರಿಂದು ವಾಟರ್ ಸಿಸ್ಟಮ್ಗೆ ಟ್ಯಾಕ್ಸೇ ಕಲೆಕ್ಟ್ ಇಲ್ಲ, ತುಂಬ 5% ಇಲ್ಲಾಂದ್ರೆ 10%. ಅದು ನಾವು ಡಿಪಾರ್ಟ್ಮೆಂಟಿಂದ ಬರೀ 100 ರೂಪಾಯಿ ಇಟ್ಟಿದ್ದೆವು. ಇಷ್ಟು ನೀರು ಯೂಸ್ ಮಾಡ್ತಾರೆ, 100 ರೂಪಾಯಿ ಆಲ್ಸೋ ಪಬ್ಲಿಕ್ ಕೊಟ್ಟಿಲ್ಲ, ಮತ್ತು ಮನೆಯವ್ರು ಕೊಟ್ಟಿಲ್ಲ, ಮತ್ತು ನಮ್ಮವ್ರು ಹೋಗಿ ಕಲೆಕ್ಟ್ ಮಾಡಿಲ್ಲ. ಅದ್ರ ಸಲಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ ನಿನ್ನೆ, ಟ್ಯಾಕ್ಸ್ ವಸೂಲಿ ಮಾಡಲಿಕ್ಕೆ ಮತ್ತು ವಾಟರ್ ಸಿಸ್ಟಮ್ ವಸೂಲಿ ಮಾಡಲಿಕ್ಕೆ NGOಸ್ಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅದು ಕೊಡಬೇಕು. ಮತ್ತು ಅವರಿಗೆ ಸ್ವಲ್ಪ ಇನ್ಸೆಂಟಿವ್ ಒಂದು 5% ಕೊಡಬೇಕು. ಅವ್ರು ಮನೆಗೆ ಹೋಗಿ ಎಲ್ಲ ಡೀಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ, ಮತ್ತು ನೀರಿನ ಟ್ಯಾಕ್ಸ್ ಆಗಲಿ ಮತ್ತು ಮನೆದು ಟ್ಯಾಕ್ಸ್ ಆಗಲಿ ಅವ್ರು ಹೋಗಿ ವಸೂಲಿ ಮಾಡಬೇಕಂತ ಅದೊಂದು ನಿನ್ನೆ ಕ್ಯಾಬಿನೆಟ್ನಲ್ಲಿ ಆಗಿದೆ. ಎಲ್ಲ ಶಾಸಕರು ಬಂದು ಹಿಡಿದ ಮೇಲೆ 17 ಮೆಂಬರ್ಗೆ ಆನ್ ದಿ ಸ್ಪಾಟ್ ನಾವು ಆರ್ಡರ್ ಕಳಿಸ್ಬಿಟ್ಟಿದ್ದರು. ಆದರೂ ಈಗ ನಮಗೆ ಗೊತ್ತಾಗಿದೆ ಅದಕ್ಕಿಂತ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜಾಯ್ನ್ ಆಗಿಲ್ಲ.
ಈಗ ಡಿ ಎಮ್ಮಿಗೆ ಅವ್ರಿಗೆ ಹೇಳಿಬಿಟ್ಟಿದ್ದೀನಿ, ಇದ್ರ ಬಗ್ಗೆ ಇಮಿಡಿಯೇಟ್ ನಾಳೆನೇ ಏನಿದೆ ಮಾಹಿತಿ ಕೊಡ್ಬೇಕು ನನಗೆ, ಅದ್ರ ಮೇಲೆ ನಾನು ಇಮಿಡಿಯೇಟ್ ಆ್ಯಕ್ಷನ್ ತೊಗೋತೀನಿ. ಆ್ಯಕ್ಷನ್ ತೊಗೋಬೇಕು ಸರ್ ಅದ್ರ ಮೇಲೆ. ಮಾಡ್ತೀನಿ. ಇನ್ನು 2 ಹೊಸ ಗುಟ್ಟು ಕೊಟ್ಟಿದ್ದು, ಒಂದು ನಮ್ಮ APMC ಯಾರ್ಡು, ಒಂದು ವೇಮಗಲ್. ವ್ಯವಸ್ಥೆ ಇಲ್ಲ, ಅದು ಸಲ ಕ್ಲೀನಾಗಿತ್ತು, ಇವತ್ತು ಕ್ಲೀನಾಗಿತ್ತು. ಅದು ಹೊಸ ಟೆಂಡರ್ ಮಾಡಬೇಕು, ಹೊಸ ಅವರಿಗೆ ಬೇರೆಯವ್ರಿಗೆ ಕೊಡಬೇಕಂತ ಹೇಳಿದ್ದೇನೆ. ಹೊಸ ಟೆಂಡರ್ ಹಳೆಯವರು ಹಳೆ ಲಾಸ್ಟ್ ಗೌರ್ಮೆಂಟ್ನಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಕೇರೆ ಮಾಡಿಲ್ಲ, ಮೇಲಿಂದು ಡಿಫಾಲ್ಟ್ ಇತ್ತು ಅದು. ಈಗ ನಾವು ಬಂದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ತುಂಬ ಪ್ರೆಷರ್ ಮಾಡಿ ಮತ್ತೆ ತಿರ್ಗಾ ರಿನ್ಯೂ ಮಾಡಿ